ಜೈ ಶ್ರೀರಾಮ್. ವೀಕ್ಷಕರಿಗೆಲ್ಲ ಸ್ವಾಗತ. 2026 ಮಾರ್ಚ್ ತಿಂಗಳಿನ ದ್ವಾದಶ ರಾಶಿಯವರ ಫಲಾಫಲಗಳು. ಮುಖ್ಯವಾಗಿ ಈ ಮಾರ್ಚ್ ತಿಂಗಳಿನಲ್ಲಿ ಗ್ರಹ ಸಂಚಾರದ ಬಗ್ಗೆ ಗಮನ ಕೊಡೋಣ. ಶನಿ ಮೀನ ರಾಶಿಯಲ್ಲಿ ಸಂಚಾರ, ಗುರು ವಕ್ರಿಯಾಗಿ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಇದೇ ಮಾರ್ಚ್ 11ನೇ ತಾರೀಕು ಗುರು ಗ್ರಹ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ. ಏನು ಈ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ? ಮತ್ತೆ ಕೆಲವೊಂದು ರಾಶಿಗಳಿಗೆ ಗುರುಬಲದ ಸಹಾಯ ದೊರಕ್ತಾ ಇದೆ. ಸಹಾಯ ಅಂತ ಮಾತ್ರ ಹೇಳ್ತಾ ಇದ್ದೇನೆ, ಯಾಕೆಂದ್ರೆ ಈ ಮಾರ್ಚ್ 11ನೇ ತಾರೀಕಿನಿಂದ ಜೂನ್ 1ನೇ ತಾರೀಕಿನ ತನಕ ಮಾತ್ರ ಮಿಥುನ ರಾಶಿಯಲ್ಲಿ ಇರ್ತಾರೆ. ನೆಕ್ಸ್ಟ್ ಕರ್ಕಾಟಕ ರಾಶಿಗೆ ಹೊರಟೋಗ್ಬಿಡ್ತಾರೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಕೆಲವೊಂದು ರಾಶಿಗಳಿಗೆ ಗುರುಬಲ ಇದೆ, ಜೂನ್ 1ನೇ ತಾರೀಕಿನಿಂದ ಗುರುಬಲ ಹೊರಟೋಗ್ಬಿಡುತ್ತೆ. ಮತ್ತೆ ಯಾರಿಗೆ ಗುರುಬಲ ಇರೋದಿಲ್ವೋ ಮತ್ತೆ ಅವ್ರಿಗೆ ಗುರುಬಲ ಬರುತ್ತೆ. ಅಂದ್ರೆ ಗುರುಬಲ ಅಂದ್ರೆ ಬೇಸಿಗೆಯಲ್ಲಿ ಮಳೆ ಬಂದು ಹೋದಂಗೆ ಇರುತ್ತೆ. ಬೇಸಿಗೆ ಕಾಲದಲ್ಲಿ ಮಳೆ ಬಂದ್ರೆ ಏನಾಗಿರುತ್ತೆ ನಿಮಗೆ ಗೊತ್ತಾಗಿರ್ಬೇಕು. ಸೊ ಜಾಸ್ತಿ ಅದನ್ನ ಉಪಯೋಗಕ್ಕೆ ಬರಲ್ಲ, ಆ ಕ್ಷಣಕ್ಕೆ ಮಾತ್ರ ತಂಪಾಗುತ್ತೆ. ಅಂದ್ರೆ ನಮ್ಮ ವೈಯಕ್ತಿಕ ಜಾತಕದಲ್ಲಿ ದಶಾಭಕ್ತಿಗಳು ಚೆನ್ನಾಗಿಲ್ಲ, ಜಾತಕದಲ್ಲಿ ತುಂಬಾ ದೋಷ ಇದೆ, ತುಂಬಾ ಕಾರ್ಮಿಕ್ ಇದೆ ಅಂತಂದ್ರೆ ಅದರ ಒಂದು ಫಲಿತಾಂಶಗಳು ಶಾಶ್ವತವಾಗಿರುತ್ತೆ. ಆ ಕರ್ಮ ಅನುಭವಿಸ್ಕೊಂತ ನೋವು ಪಡ್ಕೊಂತ ಹೋಗ್ಬೇಕು. ಈ ಗುರುಬಲ ಶನಿಬಲ ಬಂದಾಗ ಸ್ವಲ್ಪ ನಿಟ್ಟುಸಿರು ಬಿಡ್ತಾ ಹೋಗ್ತೀವಿ, ಏನೋ ಯಾರೋ ಒಬ್ರು ಸಹಾಯ ಮಾಡ್ತಕ್ಕಂಥದ್ದು ಈ ತರ. ಸೊ ಈ ಗುರುಬಲ ಸಹಾಯ ಮತ್ತೆ ಕೆಲವೊಂದು ರಾಶಿಗಳಿಗೆ ದೊರಕ್ತಾ ಇದೆ. ಇನ್ನು ರಾಹು ಕುಂಭರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ, ಸೂರ್ಯ ಮಾರ್ಚ್ 15ನೇ ತಾರೀಕಿನ ತನಕ ಮಾತ್ರ ಕುಂಭರಾಶಿಯಲ್ಲಿ ಸಂಚಾರ, ನಂತರ ಅವರು ಮೀನರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ. ಇನ್ನು ಶುಕ್ರ ಈ ತಿಂಗಳಿನಲ್ಲಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಮಾರ್ಚ್ 26ನೇ ತಾರೀಕು ಮೀನರಾಶಿಯಿಂದ ಮತ್ತೆ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಇನ್ನು ಬುಧ ಈ ತಿಂಗಳಿನಲ್ಲಿ ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ 21ನೇ ತಾರೀಕಿನ ತನಕ ವಕ್ರಗತಿಯಲ್ಲಿ ವಕ್ರಿಯಾಗಿ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. 21ನೇ ತಾರೀಕು ವಕ್ರತ್ಯಾಗವನ್ನು ಮಾಡಿ ಮತ್ತೆ ಕುಂಭರಾಶಿಯಲ್ಲಿ ಸಂಚಾರವನ್ನ ಪುನರಾರಂಭ ಮಾಡ್ಕೊಳ್ತಾರೆ. ಇನ್ನು ಕುಜ ಈ ತಿಂಗಳು ಪೂರ್ತಿ ಕೂಡ ಕುಂಭರಾಶಿಯಲ್ಲೇ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ 12 ರಾಶಿಯವರ ಫಲಾಫಲಗಳು ಒಂದೊಂದು ರಾಶಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ಮಾರ್ಚ್ ತಿಂಗಳಿನಲ್ಲಿ ಮುಖ್ಯವಾಗಿ ಮೊದಲ 2 ವಾರಗಳ ಕಾಲ ಆರ್ಥಿಕವಾಗಿ ದೊಡ್ಡ ಮಟ್ಟಕ್ಕೆ ಸಮಸ್ಯೆ ಅಂತೂ ಇರೋದಿಲ್ಲ. ಆರ್ಥಿಕವಾಗಿ ಬರ್ತಕ್ಕಂತಹ ಹಣ ಬರ್ತಾ ಇರುತ್ತೆ. ಯಾವುದಾದ್ರೂ ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಹಳೆಯದು, ಸೊ ಅದು ಇವಾಗ ಬರ್ತಾ ಹೋಗುತ್ತೆ. ಹಣ ಯಾರಿಗಾದ್ರೂ ಹಣ ಕೊಟ್ಟಿರ್ತೀರಾ, ಈ ಸಮಯದಲ್ಲಿ ಬರೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಹೇಳ್ಕೊಳ್ಳೋ ಮಟ್ಟಕ್ಕೆ ತೊಂದರೆ ತಾಪತ್ರಗಳಂತೂ ಕಾಣಿಸ್ತಾ ಇರೋದಿಲ್ಲ. ಮುಖ್ಯವಾಗಿ ಸೋದರರ ಜೊತೆ ಇರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು ಕಡಿಮೆ ಆಗ್ತಕ್ಕಂಥದ್ದು, ಮತ್ತೆ ಸ್ವಲ್ಪ ಜಾಸ್ತಿ ಪ್ರಯಾಣಗಳನ್ನ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಈ ಒಂದು ಸಮಯದಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಓದಿನಲ್ಲಿ ಮುಂದುವರಿತಕ್ಕಂತಹ ಲಕ್ಷಣಗಳು, ಹಾಗೆ ಸ್ವಲ್ಪ ತೀರ್ಥ ಕ್ಷೇತ್ರಗಳ ದರ್ಶನ ಆಗಿರಬಹುದು, ಈ ತರ ಸ್ವಲ್ಪ ಜರ್ನೀಸ್ನ ಜಾಸ್ತಿ ಮಾಡೋದಕ್ಕೆ ಅವಕಾಶಗಳು ಇರುತ್ತೆ ಈ ಒಂದು ತಿಂಗಳಿನಲ್ಲಿ. ಹಾಗೇನೆ ಮುಖ್ಯವಾಗಿ ಉದ್ಯೋಗದಲ್ಲಿರ್ತಕ್ಕಂತಹ ತೊಂದರೆ ತಾಪತ್ರಗಳು ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು, ಕೆಲಸದ ನಿಮಿತ್ತ ದೂರದ ಪ್ರಯಾಣಗಳನ್ನ ಮಾಡುವ ಲಕ್ಷಣಗಳು ಕಂಡು ಬರ್ತಾ ಇರುತ್ತೆ. ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ಅರ್ಥ. ಈ ಮೇಷರಾಶಿಗೆ 2ನೇ ಮನೆ ಅಧಿಪತಿ ಮತ್ತೆ ಸಪ್ತಮಾಧಿಪತಿಯಾಗಿರ್ತಕ್ಕಂತಹ ಶುಕ್ರ 12ನೇ ಮನೆಯಲ್ಲಿ ಇರ್ತಕ್ಕಂಥದ್ದು. ನೋಡಿ, ಸ್ವಲ್ಪ ವೆಕೇಶನ್ಗೆ ಅಂತ ಸುತ್ತಾಡ್ಲಿಕ್ಕೆ ಹೋಗ್ತಕ್ಕಂಥದ್ದಾಗಿರ್ಬೋದು, ಏನಾದ್ರೂ ಒಂದು ಜಾಸ್ತಿ ಖರ್ಚುಗಳು, ನಿಮ್ಮ ಒಂದು ಶಾರೀರಿಕ ಮಾನಸಿಕ ಸುಖಕ್ಕೆ ಬೇಕಾಗಿರ್ತಕ್ಕಂತಹ ಖರ್ಚುಗಳನ್ನ ಜಾಸ್ತಿ ಮಾಡಬೇಕಾಗಿರೋ ಪರಿಸ್ಥಿತಿಗಳು, ಅಂದ್ರೆ ಜಾಸ್ತಿ ಖರ್ಚು ಮಾಡಬೇಕು, ಆಡಂಬರ, ಬಟ್ಟೆ ತಗೊಳ್ತಕ್ಕಂಥದ್ದಾಗಿರ್ಬೋದು, ಅಥವಾ ಏನಾದ್ರೂ ಒಂದು ವೆಹಿಕಲ್ ರಿಲೇಟೆಡ್ ಆಗಿರಬಹುದು, ಅಥವಾ ಕುಟುಂಬದ ವ್ಯಕ್ತಿಗಳಿಗೆ ಆಗಿರ್ಬೋದು, ಅಥವಾ ನಿಮ್ಮ ಹೆಂಡತಿಗೆ ಆಗಿರ್ಬೋದು ಏನಾದ್ರೂ ಒಂದು ಗಿಫ್ಟ್ ಕೊಡಿಸ್ತಕ್ಕಂಥದ್ದು, ಅಥವಾ ನಿಮ್ಮ ಗಂಡನಿಗೆ ಆಗಿರ್ಬೋದು ಗಿಫ್ಟ್ ಕೊಡಿಸ್ತಕ್ಕಂಥದ್ದು, ಈ ತರಹದ ಒಂದು ಸ್ವಲ್ಪ ಖರ್ಚುಗಳು ಜಾಸ್ತಿ ಇರ್ತಕ್ಕಂತಹ ಲಕ್ಷಣಗಳು ಕಂಡು ಬರ್ತಾ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇರೋದಿಲ್ಲ. ಸ್ಟೂಡೆಂಟ್ಸ್ಗೆ ಒಳ್ಳೆ ಎಕ್ಸಾಮ್ ಟೈಮಲ್ಲೇ ಗುರು ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಕೂಡ ಓದಿನಲ್ಲಿ ಸ್ವಲ್ಪ ಮುಂದೆ ಹೋಗಿರ್ತಕ್ಕಂತಹ ಲಕ್ಷಣಗಳು ಕಂಡು ಬರ್ತಾ ಇರುತ್ತೆ. ಉದ್ಯೋಗದಲ್ಲಿರ್ತಕ್ಕಂತಹ ಆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಕಡಿಮೆ ಆಗ್ತಕ್ಕಂಥದ್ದು, ಈ ತರ ಸಿಚುವೇಶನ್. ಹಾಗೇನೆ ಹೊರ ದೇಶಕ್ಕೆ ಹೋಗ್ತಕ್ಕಂತಹ ಲಕ್ಷಣಗಳು ಕೂಡ ಕೆಲವೊಂದು ಜಾತಕರಿಗೆ ಕಂಡು ಬರ್ತಾ ಇರುತ್ತೆ, ಕೆಲವು ವ್ಯಕ್ತಿಗಳಿಗೆ ಮಾತ್ರ. ಯಾಕಂದ್ರೆ ಮೇಷರಾಶಿಯಲ್ಲಿ ಲಕ್ಷಣಗಟ್ಟಲೆ ಹುಟ್ಟಿರ್ತಾರೆ, ಎಲ್ಲರಿಗೂ ಅನ್ವಯ ಆಗೋದಿಲ್ಲ. ಕೆಲವೊಂದು ವ್ಯಕ್ತಿಗಳಿಗೆ, ಅಂದ್ರೆ ಶುಕ್ರ ಮಹಾದಶ ಶುಕ್ರ ಭುಕ್ತಿ ಯಾರಿಗಾದ್ರೂ ನಡೀತಾ ಇದ್ರೆ ಅವರಿಗೆ ಸ್ವಲ್ಪ ಹೊರದೇಶಕ್ಕೆ ಹೋಗ್ತಕ್ಕಂತಹ ಲಕ್ಷಣಗಳು ಕಂಡು ಬರ್ತಾ ಇರುತ್ತೆ. ಹಾಗೇನೆ ಪಂಚಮ ಸ್ಥಾನದ ಮೇಲೆ ನೋಡಿ, ಪಂಚಮ ಸ್ಥಾನದಲ್ಲಿ ಕೇತು, ಪಂಚಮಾಧಿಪತಿ ಸೂರ್ಯ ಲಾಭ ಸ್ಥಾನದಲ್ಲಿ ಇದ್ರೂ ಕೂಡ ರಾಹುವಿನ ಜೊತೆ ಇರ್ತಕ್ಕಂಥದ್ದು. ನೋಡಿ, ಆಲೋಚನೆ ಮಾಡ್ದಂಗೆ ಯೋಚನೆ ಮಾಡ್ದಂಗೆ ಇನ್ವೆಸ್ಟ್ಮೆಂಟ್ ಮಾಡೋದು, ದಿಢೀರಂತ ಕೈ ಹಾಕೋದು ಯಾವುದಾದ್ರೂ ವ್ಯಾಪಾರಕ್ಕೆ,
ಅಥವಾ ಯಾರೋ ಫ್ರೆಂಡ್ಸ್ ಹೇಳಿದ್ರು ಈ ಒಂದು ವಿಚಾರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿ ಲಾಭ ಬರುತ್ತೆ, ಅಥವಾ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ಈ ತರ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಅಂದ್ರೆ ತೊಂದರೆಗಳನ್ನ ಅನುಭವಿಸ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ. ಯಾಕಂದ್ರೆ ಬುಧ ಬೇರೆ ವಕ್ರಿ, ಕೇತು ಬೇರೆ ಪಂಚಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಯೋಚನೆ ಮಾಡ್ದಂಗೆ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಸಂತಾನದ ಒಂದು ವಿಚಾರದಲ್ಲೂ ಕೂಡ ಸ್ವಲ್ಪ ತಾಪತ್ರಗಳು, ತೊಂದರೆಗಳು ಕಂಡು ಬರ್ತಾ ಇರುತ್ತೆ. ಸಂತಾನದ ಮೇಲೆ ಕೋಪ, ಸಂತಾನದ ಅಂದ್ರೆ ನಿಮ್ಮ ಮಕ್ಕಳು ಹೇಳ್ದಂಗೆ ಕೇಳದೆ ಇರ್ತಕ್ಕಂಥದ್ದು, ಈ ತರ ಸಿಚುಯೇಷನ್, ಏನೋ ಒಂಥರ ಗಾಬರಿ ಮನಸ್ಸಿಗೆ, ಈ ತರ ಸಿಚುಯೇಷನ್. ಹಾಗೇನೆ ಈ ಒಂದು ಕುಜನ ದೃಷ್ಟಿನೂ ಕೂಡ ಪಂಚಮ ಸ್ಥಾನದ ಮೇಲೆ ಇರೋದ್ರಿಂದ ಮೈಂಡ್ ಅಲ್ಲಿ ಮೆಂಟಲಿ ಟೆನ್ಷನ್, ಹಾಗೇನೆ ದಿಢೀರಂತ ಕೋಪ ಬರ್ತಕ್ಕಂಥದ್ದು, ಈ ತರಹ ಸಾಧ್ಯತೆ. ಮಾರ್ಚ್ 15ನೇ ತಾರೀಕಿನ ನಂತರ ಸೂರ್ಯ 12ನೇ ಮನೆಗೆ ಹೋಗ್ತಾರೆ. ಶನಿಯ ಜೊತೆ ಸಂಪರ್ಕವನ್ನು ಅಂದ್ರೆ ಶನಿಯ ಜೊತೆ ಶನಿ ಯಾವ ರಾಶಿಯಲ್ಲಿ, ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಸೂರ್ಯನು ಕೂಡ ಅದೇ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಸ್ವಲ್ಪ ಶನಿಗೆ ಅಸ್ತಂಗತ ಆಗ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಅಂದ್ರೆ ಶನಿ ಅಸ್ತಂಗತ ಆಗ್ತಾ ಇದ್ದಾರೆ ನೋಡಿ. ಆಲೋಚನೆ ಮಾಡ್ದಂಗೆ ಕೆಲಸಗಳನ್ನ ಮಾಡಬೇಡಿ. ಗೌರ್ಮೆಂಟ್ ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥವ್ರು ಸಾಕಷ್ಟು ಹುಷಾರಾಗಿರ್ಬೇಕು. ಇಲ್ಲಾಂದ್ರೆ ಸ್ವಲ್ಪ ತೊಂದರೆಗಳನ್ನ, ತಾಪತ್ರಗಳನ್ನ ತಂದ್ಕೊಡ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಟೆನ್ಷನ್ನು ಜಾಸ್ತಿ, ಒತ್ತಡಗಳನ್ನ ನೋಡ್ಬೇಕಾಗಿರೋ ಪರಿಸ್ಥಿತಿ ಮಾರ್ಚ್ 15ನೇ ತಾರೀಕಿನ ನಂತರ ಕಂಡು ಬರ್ತಾ ಇರುತ್ತೆ. ಯಾವುದೋ ಒಂದು ಟೆನ್ಷನ್ನು, ಏನಾದ್ರೂ ಒಂದು ಟೆನ್ಷನ್ ಬಂದ್ಬಿಡುತ್ತೆ. ಆ ಒಂದು ಟೆನ್ಷನ್ ಮುಖಾಂತರ ಜಾಸ್ತಿ ತಲೆ ಬಿಸಿ, ನಿದ್ರಾಹೀನತೆ, ಕೆಟ್ಟ ಆಲೋಚನೆಗಳು, ಕೋಪತಾಪಕ್ಕೆ ಒಳಗಾಗ್ತಕ್ಕಂಥದ್ದು, ಸಂತಾನದ ಒಂದು ವಿಚಾರದಲ್ಲಿ ಜಾಸ್ತಿ ನೋವು ಆಗ್ತಕ್ಕಂಥದ್ದು, ತೊಂದರೆ ಅನುಭವಿಸ್ತಕ್ಕಂಥದ್ದು, ಅನುಚಿತವಾಗಿ ಬೇರೆಯವ್ರ ಹತ್ರ ವರ್ತನೆ ಮಾಡ್ತಕ್ಕಂಥದ್ದು, ಈ ತರಹದ ಲಕ್ಷಣಗಳು ಜಾಸ್ತಿ ಇರುತ್ತೆ. ಮಾರ್ಚ್ 15ನೇ ತಾರೀಕಿನ ನಂತರ ಸ್ವಲ್ಪ ಹುಷಾರಾಗಿರ್ಬೇಕು. ಅದರಲ್ಲೂ ಲೀಗಲ್ ಇಶ್ಯೂಸ್, ಕೋರ್ಟ್ ವಿಚಾರದಲ್ಲಿ ಯಾರೆಲ್ಲ ಫೈಟ್ ಮಾಡ್ತಾ ಇದ್ದಾರೆ ತುಂಬಾ ಹುಷಾರಾಗಿರ್ಬೇಕು. ಹಾಗೇನೆ ಸಂತಾನದ ಒಂದು ವಿಚಾರದಲ್ಲಿ ಆಗಿರ್ಬೋದು, ಗರ್ಭಿಣಿ ಸ್ತ್ರೀಯರಾಗಿರ್ಬೋದು, ಸ್ವಲ್ಪ ಹುಷಾರಾಗಿರ್ಬೇಕು. ಅವ್ರ ಆರೋಗ್ಯವನ್ನು ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಹಾಗೇನೆ ಮುಖ್ಯವಾಗಿ ರಾತ್ರಿ ವೇಳೆ ಪ್ರಯಾಣಗಳನ್ನ ತಪ್ಪಿಸಿ. ಮತ್ತಾಮೇಲೆ ಅನಾವಶ್ಯಕವಾಗಿ ಜಾಸ್ತಿ ಖರ್ಚುಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ. ಇಲ್ಲ ಅಂದ್ರೆ ಮಾರ್ಚ್ 15ನೇ ತಾರೀಕಿನ ನಂತರ ಸ್ವಲ್ಪ ಹಣಕಾಸಿನ ಒಂದು ಗೊಂದಲಗಳು ಸೃಷ್ಟಿ ಆಗ್ತಕ್ಕಂತಹ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇರುತ್ತೆ. ಮೊದಲ 2 ವಾರಗಳು ಸ್ವಲ್ಪ ಚೆನ್ನಾಗಿರುತ್ತೆ. 3ನೇ ವಾರದಿಂದ ಸ್ವಲ್ಪ ಮತ್ತೆ ಟೆನ್ಷನ್, ಒತ್ತಡಗಳು, ನಿದ್ರಾಹೀನತೆ, ನಿದ್ರಾಭಂಗ, ಈ ಲೀಗಲ್ ಇಶ್ಯೂಸ್ನ ಫೇಸ್ ಮಾಡೋದಕ್ಕೆ ಸ್ವಲ್ಪ ತೊಂದರೆಗಳನ್ನ, ಆ ಥರ ಸ್ವಲ್ಪ ಸಿಚುವೇಶನ್ ಬರ್ತಕ್ಕಂಥದ್ದು, ಆರೋಗ್ಯದಲ್ಲೂ ಕೂಡ ಕೆಲವೊಂದು ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು, ಈ ತರಹದ ಸಾಧ್ಯತೆಗಳು ಮೇಷರಾಶಿಯವರಲ್ಲಿ ಕಂಡು ಬರ್ತಾ ಇರುತ್ತೆ. ಮತ್ತೆ ಸೋದರರ ಜೊತೆ ಇರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು ಅದೆಲ್ಲನೂ ಸ್ವಲ್ಪ ಕಡಿಮೆ ಆಗ್ತಕ್ಕಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇರುತ್ತೆ. ಈ ಸಮಯದಲ್ಲಿ ಸ್ವಲ್ಪ ಮರುವು ಕೂಡ ಬರ್ತಾ ಇರುತ್ತೆ. ಮರ್ತೋಗ್ಬಿಡೋದು ಬೇಗ, ಆಬ್ಸೆನ್ಸ್ ಮೈಂಡ್ ಅಂತೀವಲ್ವಾ, ಆ ಥರ ಇರುತ್ತೆ. ಈ ಮೇಷರಾಶಿಯವರು ತಪ್ಪದೆ ಪ್ರತಿನಿತ್ಯ ಸೂರ್ಯ ನಮಸ್ಕಾರ, ಆದಿತ್ಯ ಹೃದಯ, ಹಾಗೆ ಮುಖ್ಯವಾಗಿ ಕಾಲಭೈರವೇಶ್ವರ ಅಷ್ಟಕವನ್ನ ಪಾರಾಯಣ ಮಾಡ್ಕೊಳ್ಳೋದು ಉತ್ತಮ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಇನ್ನು ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೇನೆ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.